ಏನ್ ತಾತ ನೀನು ಉಪವಾಸ ಇದ್ದು ನಮಗೆ ಸ್ವತಂತ್ರ ತಂದುಕೊಟ್ಟೆ, ಶಾಂತಿಯಿಂದ ಬಾಳ್ರಿ ಅಂತ ಹೇಳಿದೆ. ಇವ್ರು ನೋಡಿದ್ರೆ ಜಾತಿ ಮತ ಅಂತ ದಿನಕ್ಕೊಂದು ಗಲಭೆ ಮಾಡ್ತಾ ಇದಾರಂತಾತ. ಧರ್ಮದಿಂದ ಬಾಳ್ರಿ ಅಂತ ಹೇಳಿದೆ, ಮಿಸ್ ಆಗಿ ಭ್ರಷ್ಟಾಚಾರನೇ ಧರ್ಮ ಮಾಡಿಬಿಟ್ರು. ರಾಮರಾಜ್ಯ ಬೇಕು ಅಂದೆ, ನಮ್ಮ ರಾಜ್ಯ ಕನ್ನಡವಿಲ್ಲದೆ ಕೊರಗಬೇಕಾದ್ರೆ ಜನ ರಾಮನೂ ಓಕೆ ಜೊತೆಗೆ ರಾಮರಸನೂ ಬೇಕೇ ಅಂತ ಹೇಳಿಬಿಟ್ರು. ತಾತ 100 ಕತೆ ಮಾಡೋಕ್ಕಿಂತಲೂ ಜನಕ್ಕೆ ಒಳ್ಳೇದಾಗುವಂಥ ಒಂದು ಕತೆ ಮಾಡಬೇಕಂತ ಆಸೆ ಇದೆ. ಬೇಜಾರು ಮಾಡ್ಕೋಬೇಡ, ನಿನ್ನ ಕತೆನ ಕದೀತಾ ಇದ್ದೀನಿ. ಸರಾಯಿಂದ ಸರ್ವನಾಶ. ಹೋಗಿ ಬರ್ತೇನೆ. ರಾಮು, ಹನುಮ, ಸೀನಾ ಸರಾಯಿ ಶಾಪ್ನೇ ದೇವಸ್ಥಾನ ಅಂತ ತಿಳ್ಕೊಂಡಿರೋ 3 ಸ್ನೇಹಿತರು. ಕುಡಿಯಪ್ಪ. ಬೇಡ ಮಾರಾಯರೆ, ನಿಮ್ಮ ಫ್ರೆಂಡ್ಶಿಪ್ ಸಾಕು ನನಗೆ. ಕುಡಿಯೋದೊಂದು ಬಿಟ್ಟು ನೆಂತ ಬೇಕು ಹೇಳು, ನಾನು ಮಾಡ್ತೇನೆ. ಅಪರೂಪಕ್ಕೆ ಕುಡಿಯುವುದು ಓಕೆ, ಆದರೆ ಡೈಲಿ ಕುಡಿಯುವುದು ಸರಿಯಲ್ಲ. ಇಲ್ಲ, ಕರೀಲಿಕ್ಕಂದ್ರು ಬರೋ ಅತಿಥಿ ಅಂದ್ರ ಬ್ಯಾಸ್ರ ಸಾವ. ಬ್ಯಾಸ್ರ ಮನಿ ಮಗ ಆಗೈತಿ, ಇನ್ನು ಸಾವ ಬರ್ಲಿ ಬಿಡು ನಾವ್ನ. ಆದ್ರೂ ಕುಡಿ, ಎಲ್ಲ ನಡಿ ಈಗ ಕುಡಿ, ಆಮೇಲೆ ಕುಡಿಸ್ತೇನೆ. ಉಪ್ಪು ಜೈ ಗುರುಗಳೇ. ಮುಂದಿನ ಜನರು ಬಜ್ಜಿಯಾಗಿ ಹುಟ್ಟಿ ಎಲ್ಲದ್ರಲ್ಲಿ ಹರಾಡ್ಕೊಂಡು ಎಲ್ಲದ್ರಲ್ಲಿ ತಿನ್ಕೊಂಡು ಎಲ್ಲದ್ರಲ್ಲಿ ಏತ್ಕೊಂಡು ಆರಾಮಾಗಿರ್ತಾರೆ. ನಮ್ಮ ಮನಿ ಮ್ಯಾಲ ಒಂದು ಪೂಜೆ ಐತಿ, ಅದ್ರಾಗ ತೀರ್ಥ ಹಾಕಿರ್ತೇವೆ. ಬಂದ್ ಕುಡ್ದ ಪುರ್ರಂತ ಹಾರ. ಏನಾಯ್ತು ಮಗ? ಏನಾಯ್ತು ಮಗ? ಕುಡಿಬೇಡ ಅಂದ್ರು ಕೇಳಿಲ್ಲ ಭಾಗ್ಯ, ಮದ್ವೆ ಆದ್ರೂ ಉದ್ಧಾರ ಆಗ್ಲಿಲ್ಲ. ಈ ವಯಸ್ಸಿನಾಗೆ ನಿನಗ್ ದವಾಖಾನೆ ಕರ್ಕೊಂಡ್ ಹೋಗ್ಬೇಕಾದ. ಹೆಚ್ಚು ಕಮ್ಮಿ ಆತಂದ್ರ ನನ್ ಗತಿ ಇಲ್ಲ. ಆ ಸೌದತ್ತಿ ಎಲ್ಲವ್ವ ನನ್ ಕೈ ಬಿಡಕ್ಕಿಲ್ಲ. ಮಲ್ಲ ಸಾಹೇಬ್ರ ಸಾಲ್ದಾಗದಾರಂತ. ಸಾರ ಇದಾತ ಸುಖಿ ಭವ. ಒಂದ್ ಪೇಜ್ ಜಾಸ್ತಿ ಹೊಡಿಯೋಣ. ಡೆಸರ್ಟ್ ಈ ಸಾರಿ ಗುಬ್ಬಿಯೋ ಕಾಗೆಯೋ? ಹುಡುಗಿಯ ಗುಡ್ಬೇಕಣ. ಗಸರೆ ದುಡಿಯೋದು ಕುಡಿಯೋದು. ಹುಡುಗಿಯರ 22 ವರ್ಷಕ್ಕೆ ಅಪ್ಪ ಮದುವೆ ಬಿಡ್ತಾರ. ಬೆಳಿಗ್ಗೆ ಕಾಫಿ ಬಡ್ಕೊಡ್ತಿದ್ದೆ, ಸಂಜೆ ಹೂವಾಕ ಒಳ ಕರೀತಿದೆ, ರಾತ್ರಿ ಊಟ ಬಿಡಿಸ್ತಿದೆ, ಆಮೇಲೆ ಊಟ ಮಾಡಿದಾರ? ಸುತ್ತೋಳಿ ಹಾಡ್ದವ್ವ, ನಿನ್ ಹೊಟ್ಟೆಯಾಗ ಕೂಸ್ ನಿಡ್ಕೊಂಡು ಇವನು ಜೋಪಾನ ಮಾಡಕತ್ತಿಯಲ್ಲ ತಾಯಿ.
ಕರ್ಮ ಮಾಡಿದ್ನು ಅಪ್ಪ. ಹಾಲು ಕುಡಿಸಿದ ಕೈಯಿಂದ ನೀರ್ ಬಿಡಂಗಾಯ್ತಲ್ಲೋ ಅಪ್ಪ. ಕುಡಿದು ಬಂದ್ರು ಅವ್ವ ಉಂಡಾಗಿ ಕೋದಿನಲ್ಲೋ ಅಪ್ಪ. ಕಾರಣವಿಲ್ಲದ ಮಾರನ ಹೋಮ ಬೇಕಾ ಸಾರಾಯಿ ಶಾಪ. ಸಾರಾಯಿ ಒಂದು ಶಾಪ. ಇದರಿಂದ ಮುಕ್ತಿ ಸಿಗ್ಬೇಕಂದ್ರೆ ಸಾರಾಯಿ ಬಿಡಬೇಕು, ಇಲ್ಲ ಜೀವನೇ ಬಿಡಬೇಕು.